ನಾನು ಒಬ್ಬ ಮಂಗಳೂರಿನವನಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವಂಥ ಭಾಳ ಹಿಂದಿನ ಹೆಸರು, ಬ್ರಿಟಿಷರ ಕಾಲದಲ್ಲಿ ಅದನ್ನು ಇಟ್ಟಿರ್ತಕ್ಕಂಥ ಹೆಸರು. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆ ರೀತಿ ಆಗಿರ್ತಕ್ಕಂಥದ್ದು. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಎರಡಾಯಿತು, ಒಂದು ಉಡುಪಿ ಜಿಲ್ಲೆ ಆಯಿತು, ಒಂದು ಮಂಗಳೂರು ಜಿಲ್ಲೆ ಆಯಿತು. ಮಂಗಳೂರಾದಾಗ ದಕ್ಷಿಣ ಕನ್ನಡ ಆಗಿ ಉರಿಯಿತು, ಉಡುಪಿಗೆ ಮಾತ್ರ ಉಡುಪಿ ಜಿಲ್ಲೆ ಅಂತ ಹೆಸರಿಟ್ಟರು. ನಾನೇನು ಹೇಳ್ತೇನೆ, ಈಗ ಒಂದು ಜನರ ಮನಸ್ಸಿನಲ್ಲಿ ಕೂಡ ಏನು ಬಂದಿದೆ ಅಂದರೆ, ಯಾವ ದೂರ ಊರಿಗೆ ಹೋದರೆ, ಈಗ ನೀವು ವಿದೇಶಕ್ಕೆ ಹೋದರೆ ಮಂಗಳೂರು ಜಿಲ್ಲೆ ಅಂತಲೇ ಕರೆಯುವಂಥದ್ದು, ಇನ್ನು ದಕ್ಷಿಣ ಕನ್ನಡ ಅಂತ ಹೇಳುವಂಥದ್ದು ಜನರ ಮನಸ್ಸಿನಲ್ಲಿ ಇನ್ನೂ ಇಲ್ಲ. ಆಗಿರುವಾಗ ನನ್ನ ಅನಿಸಿಕೆ ಏನು ಅಂದರೆ, ಈ ಯಾವಾಗ ದಕ್ಷಿಣ ಕನ್ನಡ ಜಿಲ್ಲೆ ಎರಡು ತುಂಡಾಯಿತು, ಆವಾಗ ಉಡುಪಿ ಜಿಲ್ಲೆ ಆದಾಗ ಮಂಗಳೂರು ಜಿಲ್ಲೆ ಮಾಡಬೇಕಾದದ್ದು ಒಂದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಮತ್ತು ಈಗಿನ ಕಾಲದಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲ ಭಾಳಷ್ಟು ಜನ ವರ್ಲ್ಡ್ ವೈಡ್ ಬರ್ತಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ ಇರ್ಬೋದು, ಮಂಗಳೂರಿನಲ್ಲಿ ಶಿಕ್ಷಣ ಇರ್ಬೋದು, ಮಂಗಳೂರಿನಲ್ಲಿರ್ತಕ್ಕಂಥ ಪ್ರವಾಸೋದ್ಯಮ ಇರ್ಬೋದು, ಇದಕ್ಕೆಲ್ಲಕ್ಕೂ ಪೂರಕವಾಗಿ ಮಂಗಳೂರು ಬ್ರ್ಯಾಂಡ್ ಮಾಡುವುದು ಅವಶ್ಯಕತೆ ಇದೆ. ಈಗ ಉದಾಹರಣೆಗೆ ಹೇಳಬೇಕಿದ್ರೆ, ರಾಮನಗರ ಜಿಲ್ಲೆ ಇತ್ತು ಬೆಂಗಳೂರಿನಲ್ಲಿ, ಅವರು ತೆಗೆದು ಬೆಂಗಳೂರು ಉತ್ತರ ಅಂತ ಮಾಡಿದರು, ಬೆಂಗಳೂರು ಗ್ರಾಮಾಂತರ ತೆಗೆದು ಬೆಂಗಳೂರು ದಕ್ಷಿಣ ಅಂತ ಮಾಡಿದರು. ಉದ್ದೇಶ ಇರುವಂಥದ್ದು ಸುಲಭದಲ್ಲಿ ನಾವು ಒಂದು ಹೆಸರನ್ನು ಐಡೆಂಟಿಫೈ ಮಾಡಬೇಕು ಮತ್ತು ಅದರಿಂದ ಪ್ರಯೋಜನ ಆಗಬೇಕು. ಹಾಗಾಗಿ ಬ್ರ್ಯಾಂಡ್ ಮಂಗಳೂರು ಅಂತ ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕಬೇಕು. ಮಂಗಳೂರನ್ನು ಒಂದು ಬ್ರ್ಯಾಂಡ್ ಅಂತ ನಾವು ಸೇಲ್ ಮಾಡಬೇಕು. ಈಗ ಬೆಂಗಳೂರಿನಲ್ಲಿ ನೋಡಿ, ಬೆಂಗಳೂರು ಇದು ಏನು ನಗರ ಪಾಲಿಕೆಯನ್ನು ಡಿವೈಡ್ ಮಾಡಬೇಡಿ, ಬೆಂಗಳೂರು ಒಂದೇ ಇರಬೇಕು, ಬೃಹತ್ ಬೆಂಗಳೂರಿಂದ ಇರಬೇಕು ಅಂತ ಹೇಳಿದರು. ಈಗ ಅದೇ ಬೆಂಗಳೂರು ಬೃಹತ್ತನ್ನೇ ಇಟ್ಟುಕೊಂಡು 3 ತುಂಡುಗಳನ್ನಾಗಿ ಮಾಡಿದರು. ಹಾಗಾಗಿ ನಾನು ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ನೋ ರಿಲೆವೆನ್ಸ್. ನಾನು ಪಾರ್ಲಿಮೆಂಟ್ ಮೆಂಬರ್ ಹತ್ರ ಮಾತಾಡ್ತಾ ಇದ್ದೆ, ನಮ್ಮ ಬ್ರಿಜಿಶ್ ಚೌಟ ಹತ್ರ. ಅವ್ರು ಏನು ಹೇಳ್ತಾ ಇದ್ದು ನನಗೆ ಅಂದರೆ, ನಮಗೆ ಪಾರ್ಲಿಮೆಂಟಿಗೆ ಹೋದಾಗ ಮಂಗಳೂರು ಅಂತ ಹೇಳಿದರೆ ಮಾತ್ರ ಅದು ಒಂದು ಹೆಸರು ಅಂತ ಕಾಣಿದೆ, ದಕ್ಷಿಣ ಕನ್ನಡ ಪಾರ್ಲಿಮೆಂಟ್ ಮೆಂಬರ್ ನಾನು ಅಂತ ಹೇಳಿದರೆ ಅದು ಸ್ವಲ್ಪ ಅನ್ಐಡೆಂಟಿಫೈಡ್ ಆಗ್ತದೆ ಅಂತ ಹೇಳುವಂಥದ್ದು. ಟು ಐಡೆಂಟಿಫೈ ಈಸಿ ಆ್ಯಂಡ್ ಮೇಕ್ ದ ಪೀಪಲ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಮೆಂಬರ್, ಮಂಗಳೂರು ಇದು ಸೂಕ್ತ ಅಂತ ನಾನು ಹೇಳಿರ್ತೇನೆ. ಹಾಗಾಗಿ ನಮ್ಮದು ಸಂಪೂರ್ಣ ಬೆಂಬಲ ಇದೆ ಅಂತ ನಾನು ಮುಖ್ಯಮಂತ್ರಿಗಳ ಹತ್ರ ನಾಳೆ ಬುಧವಾರ ದಿವಸ ಭೇಟಿ ಮಾಡಿ ಮಂಗಳೂರಿನ ಬಗ್ಗೆ ಈ ವಿಚಾರದಲ್ಲಿ ಅವರಿಗೆ ಮನವರಿಕೆ ಮಾಡ್ತೇನೆ. ಮಾತ್ರವಲ್ಲ, ಈ ಮನವರಿಕೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಬೇರೆ ಕಡೆ ಎಲ್ಲ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಿರಿ, ಚಾಮರಾಜನಗರದಲ್ಲಿ, ನಂದಿ ಹಿಲ್ಸಲ್ಲಿ ಮಾಡಿದಿರಿ, ಇದೆಲ್ಲೇ ಮಾಡಿದಿರಿ, ಎಲ್ಲ ಕಡೆ ಮಾಡಿದಿರಿ, ನೀವು ಬೆಳಗಾಮಲ್ಲಿ ಮಾಡಿದಿರಿ, ನೀವು ಇದು ಏನು ಗುಲ್ಬರ್ಗದಲ್ಲಿ ಮಾಡುವವರಿದ್ದೀರಿ, ಮುಂದೆ ಬಿಜಾಪುರಕ್ಕೆ ಮಾಡ್ತೇನೆ. ಮಂಗಳೂರು ಕರಾವಳಿಯಲ್ಲಿಗೂ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು ಅಂತ ನಾನು ಕೇಳಿಕೊಳ್ಳುವನಿದ್ದೇನೆ. ಮತ್ತು ಇದು ಜನರ ಒಂದು ಅಭಿಪ್ರಾಯ ಕೂಡ. ಕರಾವಳಿ ಭಾಗಕ್ಕೆ ನೀವು ಕ್ಯಾಬಿನೆಟ್ ಮೀಟಿಂಗ್ ಇಡುವುದಾದರೆ ನೀವು ಮಂಗಳೂರು ಜಿಲ್ಲೆ ಅಂತ ಘೋಷಣೆನೂ ಮಾಡ್ಬೋದು, ಮತ್ತು ಮಂಗಳೂರಿನಲ್ಲಿ ಬೇಕಾಗಿರ್ತಕ್ಕಂಥ ಪ್ರವಾಸೋದ್ಯಮಕ್ಕೆ ಇರ್ಬೋದು, ಹೈಕೋರ್ಟಿನ ಬೆಂಚ್ ಮಾಡಬೇಕು, ಸರ್ಕ್ಯೂಟ್ ಬೆಂಚ್ ಮಾಡಬೇಕಂತ ಇರ್ಬೋದು, ನಮ್ಮ ಮಂಗಳೂರು ಯೂನಿವರ್ಸಿಟಿಯ ಒಂದು ಅಭಿವೃದ್ಧಿಗೆ ಬೇಕಾದಂಥ ಕೆಲಸ, ವಿಶೇಷ ಪ್ಯಾಕೇಜ್ ಕೊಡ್ತಕ್ಕಂಥದ್ದು ಇರ್ಬೋದು, ಏರ್ಪೋರ್ಟನ್ನು ಅಪ್ಗ್ರೇಡ್ ಮಾಡುವಂಥದ್ದು ಇರ್ಬೋದು, ಇದು ನಮ್ಮದು KRC NIT ಇದ್ದದನ್ನು IIT ಅಪ್ಗ್ರೇಡ್ ಮಾಡುವಂಥದ್ದು ಇರ್ಬೋದು. ಇಂಥ ಅನೇಕ ಕೆಲಸ ಕಾರ್ಯಗಳು ದಕ್ಷಿಣ ಕನ್ನಡ ಮೀನುಗಾರಿಕೆಗೆ ಸಂಬಂಧಪಟ್ಟದ್ದು ಇರ್ಬೋದು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಮತ್ತು ನಾರ್ತ್ ಜಿಲ್ಲೆಗೆ ಬಾಕಿ ಇದ್ದಾವೆ. ಹಾಗಾಗಿ ಇದನ್ನೆಲ್ಲ ಸೇರಿಸಿ ಮಂಗಳೂರಿನಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ನೀವು ಇಮಿಡಿಯೇಟ್ ಫಿಕ್ಸ್ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಯವರ ಹತ್ರ ಕೇಳುವನಿದ್ದೇನೆ. ಇದು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಇದಕ್ಕೆ ಈ ಒಂದು ಒತ್ತಾಯಕ್ಕೆ ನಿಮ್ಮ ಇಲ್ಲಿಯ ಶಾಸಕರು, BJP ಶಾಸಕರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತೀರಾ? ಎಸ್, ನಾನು ಇದನ್ನು ಉಸ್ತುವಾರಿ ಮಂತ್ರಿಯ ಗಮನಕ್ಕೆ ತಂದಿದ್ದೇನೆ, ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೆ ತಂದಿದ್ದೇನೆ. ಸರ್ಕಾರ ಟು ಟೇಕ್ ಎ ಕಾಲ್. ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕಾದ್ರೆ ಇವರು ಒತ್ತಾಯ ಮಾಡಬೇಕಾದ್ದು, ಯಾರು ಒತ್ತಾಯ ಮಾಡಬೇಕಾಗಿದ್ದಿಲ್ಲ. ಸರ್ಕಾರಕ್ಕೆ ಅದು ಸಹಿ ಅಂತ ಅನಿಸಿದರೆ, ಈಗ ಮುಖ್ಯಮಂತ್ರಿಗಳಿಗೆ ಮಂಗಳೂರಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು ಅಂತ ತೀರ್ಮಾನ ಮಾಡಿದರೆ ಇಟ್ ಈಸ್ ಎ ಡಿಸಿಷನ್ ಕ್ಯಾನ್ ಬಿ ಟೇಕನ್ ಬೈ ಆಲ್ ದ ಮಿನಿಸ್ಟರ್ಸ್. ಅದಕ್ಕೇನು ಒತ್ತಡ ಬೇಕು ಅಂತ ಇಲ್ಲ. ಹೆಸರು ಚೇಂಜ್ ಮಾಡೋದ್ರ ಬಗ್ಗೆ ಈಗಾಗಲೇ ಒಂದು ಅಭಿಪ್ರಾಯ ಬಂದಾಗಿದೆ, ಆಂದೋಲನ ಪ್ರಾರಂಭ ಆಗಿದೆ. ಮಂಗಳೂರು ಜಿಲ್ಲೆ ಅಂತ ಮಾಡಬೇಕಂತ ಹೇಳುವಂಥದ್ದು ಅವರ ಪಾರ್ಲಿಮೆಂಟ್ ಮೆಂಬರಿಂದ, BJPಯ ಶಾಸಕರುಗಳಿಂದಲೇ ಬಂದಾಗಿದೆ. ಇನ್ನು ಮುಂದಿನ ಇಲ್ಲಿ ನಮಗೆ ಜಿಲ್ಲೆಯ ಒಟ್ಟಾರೆ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ KDP ಮೀಟಿಂಗ್ಗಳಿದ್ದಾವೆ. KDP ಸಭೆಯನ್ನು ಕೂಡ ಕರೆದು ಮಾತಾಡ್ಬೋದು ಮತ್ತು ಇಲ್ಲಿಯೇ ಬೇಕಾದ ನಿಯೋಗನೂ ಕೊಂಡು ಹೋಗುವಂಥದ್ದು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾದಂಥ ಒಂದು ವಿನಿಮಯ ಮಾಡಿ ಎಲ್ಲರನ್ನು ಒಟ್ಟು ಸೇರಿಸಿ ಯುನಾನಿಮಸ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆಯನ್ನಾಗಿ ಮಾಡಿ, ಇದರಿಂದ ಒಳ್ಳೆಯದಾಗ್ತದೆ ಎಲ್ಲರಿಗೆ ಅಂತ ಹೇಳುವಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲರನ್ನು ಒಟ್ಟು ಸೇರಿಸಿ ತಾವು ಹೇಳಿದಾಗೆ ಅದನ್ನು ಮಾಡ್ತೀವಿ.